ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊರವಲಯದಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ 2024-26ನೇ ಸಾಲಿನ ತರಬೇತುದಾರರ ಬೀಳ್ಕೊಡುಗೆ ಸಮಾರಂಭವು ಯಶಸ್ವಿಯಾಗಿ ಜರುಗಿತು. ಜೂನ್ 16ರ ಮಧ್ಯಾಹ್ನ 1 ಗಂಟೆ ಸಂದರ್ಭ ಲಿಂಗನೂರು ಗ್ರಾಮದ ಅವಧೂತ ಮಠದ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಪ್ರಾಚಾರ್ಯ ಮಹಾದೇವ ಲಮಾಣಿ ಅಧ್ಯಕ್ಷತೆಯನ್ನು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಎಸ್ಟಿಎಲ್ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ ಐಎಂಸಿ ಅಧ್ಯಕ್ಷ ಧರ್ಮಲಿಂಗಯ್ಯ ಗುಡಗುಂಟೆ, ಪ್ರಭುಲಿಂಗಯ್ಯ, ಸರಗಣಾಚಾರಿ, ವಿದ್ಯಾನಂದ ಹಿರೇಮಠ ಸೇರಿದಂತೆ ಗಣ್ಯರು ಭಾಗವಹಿಸಿದ್ರು. ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಮಾತನಾಡಿದ ಗಣ್ಯರು, ವಿದ್ಯಾರ್ಥಿಗಳು ತಮ್ಮ ತರಬೇತಿ ಅವಧಿಯಲ್ಲಿ ಪಡೆದ ಕೌಶಲ್ಯಗಳನ್ನು ಜೀವನದಲ್ಲಿ ಸದುಪಯೋಗಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ಈ ವೇಳೆ ಆಶೀರ್ವಚನ ನೀಡಿದ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳು ವಿದ್ಯಾರ್ಥಿಗಳು ಶಿಸ್ತು, ಪರಿಶ್ರಮ ಹಾಗೂ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಸನ್ಮಾನಿಸಲಾಯಿತು. ರಮೇಶ್ ಕಸ್ತಿ ಪ್ರಾರ್ಥನೆ ನೆರವೇರಿಸಿದರು. ಸುರೇಶ್ ಮುಂಡಗನೂರ್ ಸ್ವಾಗತಿಸಿದರು. ಸಹಜಾದ್ ಖುರೋಶಿ ವಂದನಾರ್ಪಣೆ ಮಾಡಿದರು. ವಿದ್ಯಾರ್ಥಿಗಳು, ಸಿಬ್ಬಂದಿ ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಒಂದು ಕಡೆ ಖುಷಿಯ ಸುದ್ದಿ ಅಂದರೆ ಇನ್ನೊಂದು ದುಃಖ ಸುದ್ದಿ. ಖುಷಿದೇನಪ್ಪ ಅಂದರೆ ಇಲ್ಲಿ ಬಂದವರೆಲ್ಲ ಮಕ್ಕಳು ಶಾಲೆ ಕಲಿತು ವಿದ್ಯಾಭ್ಯಾಸ ಮಾಡಿ ಒಂದು ಆಕಾರ ಬಂದು ದೇಶ ಕಟ್ಟಲಿಕ್ಕೆ ಮುಂದೆ ಹೆಜ್ಜೆ ಇಡ್ತಾರೆ. ಅದರ ದುಃಖದಂದ್ರೆ ಬಿಟ್ಟು ಆದ ವಿಷಯ ಮಾತ್ರ ಸ್ವಲ್ಪ ದುಃಖ ಆಗುತ್ತೆ. ಯಾಕಂದರೆ ಇಲ್ಲಿ ಹುಡುಗರು ಇಲ್ಲಿ ಬಂದು ನಮ್ಮ ಜೋಡಿಗೆ 2 ವರ್ಷ ಈ ಸಂಸ್ಥೆಯಲ್ಲಿ ಕಲಿತು ಭಾಳ ಆನಂದಮಯ ವಾತಾವರಣ ನಿರ್ಮಾಣ ಆಗಿತ್ತು. ಎಲ್ಲಕ್ಕಿಂತ ಮಹತ್ವ ಅಂದ್ರೆ ITI ಕಾಲೇಜಿಗೆ ಮಾಡತ್ತಿತ್ತು. ಎಲ್ಲ ಹುಡುಗರಿಗೆ ಬಹಳ ಮುಖ್ಯವಾದ ಘಟ ಇದೆ. ನಾವು ಶಾಲೆ ಕಲಿತೀವಿ, ಖರೆ ಅದರ ಉಪಯೋಗ ಆಗಲಿಲ್ಲ ಅಂದ್ರೆ ಹೊರಗೆ ಹೋಗಿ ಏನೂ ಪ್ರಯೋಜನ ಇಲ್ಲ. ತಾವು ಅಂತಿರ್ಬೋದು ಮನೆಯಲ್ಲಿ ತಾಯಿ ತಂದೆ ಮುಂದೆ ನಿಜವಾದ ಸಂಗತಿಯಲ್ಲಿ ಅವರೇ ನಮಗೆ ಹುಟ್ಟಿ ಬೆಳೆದು ಇಲ್ಲಿ ಮಾಡೋದ್ರಲಿಕ್ಕೆ ಅವರೇ ಕಾರಣ. ಅದಕ್ಕೆ ಹಿರಿಯರು ಭಾಳ ಮುಖ್ಯ. ಅದು ನಮ್ಮ ಗುರುಗಳಿಗೆ, ಹಿರಿಯರಿಗೆ ಯಾವಾಗೂ ದೇವರೂಪವಾಗಿ ಅವ್ರು ಕಾಣಬೇಕು. ನಾವು ತರಬೇತಿ ಕಾರ್ಯಕ್ರಮಗಳು ಅಷ್ಟೇ ಅಲ್ಲದೆ ಈ ಥರ ವಿಶಿಷ್ಟವಾದ ಕಾರ್ಯಕ್ರಮಗಳು ನಾವು ನೀವೆಲ್ಲ ಇರೋದು ಒಂದು ಸಮಾಜದಲ್ಲಿರುವಂಥ ನಮ್ಮ ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾ ಸಂಸ್ಕಾರವನ್ನು ಕೊಟ್ಟು ಅವರ ಒಂದು ಜೀವನಕ್ಕೆ ಒಂದು ಮಾರ್ಗದರ್ಶನ ನೀಡೋದೇ ನಿಮ್ಮೆಲ್ಲರ ಕೆಲಸ. ಆದರೆ ನಮ್ಮೆಲ್ಲರದ್ದು ಉದ್ದೇಶ ಏನೈತಿ, ನಮ್ಮ ಮಕ್ಕಳಿಗೆಲ್ಲ ಒಳ್ಳೆಯ ಸಂಸ್ಕಾರನ ಕೊಡೋದು, ಒಳ್ಳೆಯ ತರಬೇತಿನ ಕೊಡೋದು, ಮತ್ತು ಈ ಥರ ಒಂದು ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಭಾಳ ಯಶಸ್ವಿಯಾಗಿ ನಡೆಸೋದೇ ನಮ್ಮೆಲ್ಲರ ಒಂದು ಜವಾಬ್ದಾರಿ ಐತಿ. ಹಾಗಾಗಿ ನಮ್ಮ ಸಹೋದರಿ ಮಿತ್ರರು ಯಾವಾಗಲೂ ನಮಗೆ ಸಹಕಾರ ನೀಡ್ತೀರಿ. ಇನ್ನು ಹೆಚ್ಚಿಗೆ ಈ ಒಂದು ಸಂಸ್ಥೆಯನ್ನು ನಾವು ಈ ಒಂದು ಕಾಲೇಜಿನೊಳಗೆ ವಿಶೇಷವಾಗಿ ತಮ್ಮ ಅಧ್ಯಯನವನ್ನು ಮಾಡಿದಿರಿ. ಆ ಅಧ್ಯಯನದ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಬಂದಿದ್ದೇವೆ ಅಂತಂದರೆ ಬೆಳ್ಕೊಡುವ ಸಮಾರಂಭ ಇರುವುದನ್ನೇ. ನಾವು ಈ ಲೋಕಕ್ಕೆ ಬಂದೇವಂದ್ರೂ ಕೂಡ ನಾವು ಅದನ್ನು ಬಿಟ್ಟು ಹೋಗಲೇಬೇಕು. ಯಾವುದೇ ಕಾಲೇಜ್ ವಿದ್ಯಾರ್ಥಿಗಳು ಕಾಲೇಜಿಗೆ ಸೇರಿದ್ದೇವೆ ಅಂತಂದ್ರೆ ಆ ಕಾಲೇಜನ್ನು ಬಿಟ್ಟು ಬರಲೇಬೇಕು. ಅದಕ್ಕೆ ಹಿಂದೆ ಉಪನಿಷತ್ತಿನಲ್ಲಿಯೂ ಕೂಡ ತೈತಿರ ಉಪನಿಷತ್ತಿನಲ್ಲೂ ಕೂಡ ವಿಚಾರ ಬರ್ತೈತಿ. ಅಂತ್ಯವಾಸ ಶಿಷ್ಯನ ಅಂತ ಒಂದು ಗುರುಕುಲಗಳಲ್ಲಿ ವಾಸ ಮಾಡಿ 12 ವರ್ಷಗಳ ಪರ್ಯಂತರವಾಗಿ ವಿದ್ಯಾ ಅಧ್ಯಯನವನ್ನು ಮಾಡಿ ಕೊನೆಯ ಗುರುಗಳು ಆ ಶಿಷ್ಯನನ್ನು ಅಂದ್ರೆ ಬೀಳ್ಕೊಡ್ತಾ ಇದ್ರು. ಆ ಒಂದು ಕಾರ್ಯಕ್ರಮದೊಳಗೆ ಕೊನೆಯದಾಗಿ ಕೆಲವೊಂದು ಮಾತುಗಳನ್ನು ಹೇಳ್ತಾ ಇದ್ರು. ಅಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅನ್ನುವಂಥ 4 ಮಾತನ್ನು ಉಪನಿಷತ್ತಿನಲ್ಲಿ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಗುರುಗಳ ಶಿಷ್ಯರಿಗೆ ಹೇಳಿಕೊಡ್ತಿದ್ರು. ತಾಯಿಯನ್ನ, ತಂದೆಯನ್ನ, ಗುರುಗಳನ್ನ, ಅತಿಥಿಗಳನ್ನ ದೇವರ ಸಮಾನ ಅಂತ ತಿಳ್ಕೋರಿ. ಮುಂದೆ ನೀವು ಅದು ಹೇಳಿದ್ದಾರೆ, ಧನ್ಯೋ ಗೃಹಸ್ಥಾಶ್ರಮ ಅನ್ನೋ ಹಾಗೆ ಗೃಹಸ್ಥಾಶ್ರಮವನ್ನು ಕೂಡ ಸ್ವೀಕಾರ ಮಾಡಬೇಕು. ಈ ನಾಡಿಗೆ, ಜಗತ್ತಿಗೆ ಒಳ್ಳೆಯ ಪ್ರಜೆಗಳನ್ನು, ಸಂತಾನವನ್ನು ಕೊಡಬೇಕು ಅಂತ ತಿಳ್ಕೊಂಡು ಆ ಉಪನಿಷತ್ತೊಳಗೆ ಈ ವಿಚಾರ ಬರ್ತದೆ. ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಬ್ರಹ್ಮ. ಗುರುವಿನವನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರಿಗೆ ಹೋಲಿಸ್ತೀವಿ. ಯಾಕೆ ಹೋಲಿಸ್ತೀವಿ? ಯಾರು ಹೇಳಿದ್ರೆ ಗುರು ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ. ನಾವು ಹುಟ್ಟಿದಾಗ ನಮ್ಮ
ತಂದೆ ತಾಯಿ ಗುರುಗಳಾಗಿ ನಮ್ಮನ್ನ ಊಟ ಹೆಂಗೆ ಉಣ್ಬೇಕು, ಹೆಂಗೆ ನಡಿಬೇಕು, ಹೆಂಗೆ ಬೆಳಿಬೇಕು, ಹೆಂಗೆ ನಾವು ವಸ್ತ್ರವನ್ನು ಧರಿಸಬೇಕು, ಪ್ರತಿಯೊಂದು ಕಲಿಸ್ತಾರೆ ಒಂದೊಂದು. ಅವ್ರು ನಾವು ಯಾವ ರೀತಿ ನಾವು ಸಮಾಜದಲ್ಲಿ ಬದಬೇಕು, ಯಾವ ರೀತಿ ಅಭ್ಯಾಸ ಮಾಡಬೇಕು, ಯಾವ ರೀತಿ ಮುಂದುವರಿಸಬೇಕು ಅನ್ನೋದು ನೆಕ್ಸ್ಟ್ ಲೆವೆಲ್.